ನೋಡಿ ಬ್ರೇಕ್ ಪ್ಯಾಡ್ನ ಈ ಥರ ಕುಂಡಿಸ್ಕೋಬೇಕು ಕರೆಕ್ಟಾಗಿ. ಅದೇ ಒಂದು ಕ್ಲಿಪ್ ಇರುತ್ತೆ, ಈ ಥರ ಕುಂಡಿಸ್ಕೋಬೇಕು. ಇದು ನೋಡಿ, ಇದು ಸೈಲೆನ್ಸರ್ದು ಸೆನ್ಸಾರು ಹೆಂಗೆ ಬ್ಲಾಕ್ ಆಗೈತೆ ಕಾರ್ಬನ್ನು. ಫ್ರೆಂಡ್ಸ್, ಟೈಮು 6:15 ಆಯಿತು. ಇವಾಗ ಬಂದಾವೆ, ಉಳ್ಳಿ ತುಂಬ್ಕೊಮ್ಮ ಅಂತ ಬಂದಾವೆ. ಇಷ್ಟು ಕೂದವ್ರೆ, ಕೂದಿರೋ ಅಷ್ಟು ತುಂಬ್ಕೊಮ್ಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ. ಸ್ವಲ್ಪ ದಿನಸಿ ಐಟಮ್ ತರಬೇಕಾಯ್ತು, ಕೋಡಂಬಳಿಗೆ ಹೋಗ್ತಾಯಿದ್ದೀನಿ. ಹೋಗಿ ತರೋಣ ಬನ್ನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫುಲ್ ವೀಡಿಯೋ ನೋಡಿ. ಬ್ರೇಕ್ ಪ್ಯಾಡು ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ. ಸ್ವಲ್ಪ ದಿನಸಿ ಐಟಮ್ ತರೋಣ ಅಂತ ಕೋಡಂಬಳಿಗೆ ಹೋಗ್ತಾಯಿದ್ದೀನಿ ಬೈಕಲ್ಲಿ. ಬನ್ನಿ ಹೋಗಿ ತಗೊಬರೋಣ. ಕವರ್ ತಂದು ಕೊಟ್ಟೆ ಇಟ್ಕೆ ಉಚ್ಚಿ ಥರ ಎತ್ಕೊ ಓಡ್ತಾವಳೆ. ಫಸ್ಟು 2 ವೀಲ್ನೂ ನಟ್ ಲೂಸ್ ಮಾಡ್ಕೋಬೇಕು. ಸ್ವಲ್ಪ ಲೂಸ್ ಮಾಡ್ಕೋಬೇಕು 2 ಸೈಡು. ಫುಲ್ ಟೈಟ್ ಇರ್ತಾವಲ್ವ, ಜಾಕ್ ಎತ್ತಿದ ಮೇಲೆ ಲೂಸ್ ಆಗೋಲ್ಲ, ವೀಲ್ ತಿರ್ತಾ ಇರ್ತದೆ. ಅದಕ್ಕೆ ಫಸ್ಟ್ ಒಂಚೂರು ಲೂಸ್ ಮಾಡ್ಕೋಬೇಕು. ಆಮೇಲೆ ಸೆಂಟ್ರಿಗೆ ಜಾಕ್ ಹಾಕೋಬೇಕು. 2 ವೀಲ್ಗೂ ಸೇರಿಸಿ ಸೆಂಟ್ರಿಗೆ ಜಾಕ್ ಇಕ್ಬಿಟ್ಟು, ಬಿಗಿಯಾಗಿರೋದು ಜಾಕ್ ಆದರೆ ಸೆಂಟ್ರಿಗೆ ಇಕ್ಕೊಳ್ಳಿ. ಇಲ್ಲ ಸುಮಾರಾಗಿರೋದು ಸಿಂಪಲ್ ಜಾಕ್ ಆದ್ರೆ ಗಾಡೀಲಿ ಕೊಟ್ಟಿರೋದಾದರೆ ಒಂದು ಸೈಡ್ಗೆ ಹಾಕೊಂಡು ಒಂದೊಂದೇ ಎತ್ಕೊಳ್ಳಿ. ನಂದು ದೊಡ್ಡ ಜಾಕ್ ಆಗಿರೋದ್ರಿಂದ ಸೆಂಟ್ರಿಗೆ ಇಕ್ಬಿಟ್ಟು ಒಂದೇ ಸರಿಗೆ ಎತ್ತಾಯಿದ್ದೀನಿ. ಫುಲ್ 2 ವೀಲು ಎದೊಳೋ ಥರ ಎತ್ಬೇಕು ಜಾಕ್ನ. ಆಮೇಲೆ ಹಿಂದೆಗಡೆ ಕಲ್ಗಿಲ್ ಏನಾರು ಕೊಡಿ, ಹ್ಯಾಂಡ್ ಬ್ರೇಕ್ ಇಲ್ಲ ಅಂದರೆ ಗೇರಲ್ಲಿ ಹಾಕಿ ಹ್ಯಾಂಡ್ ಬ್ರೇಕ್ ಎತ್ತಿ ಕಲ್ಗಿಲ್ ಏನಾರು ಕೊಡಿ. ಹಿಂದೆಗಡೆ 2 ವೀಲ್ಗೂ ಹಿಂದೆ ಕಲ್ಲು ಕೊಟ್ಕೊಳ್ಳಿ. ಗಾಡಿ ಹಿಂದೆ ಮುಂದೆ ಸ್ಲಿಪ್ ಆಗೋ ಚಾನ್ಸ್ ಇರುತ್ತೆ ಜಾಕ್ ಸರಿಯಿಲ್ಲ ಅಂದರೆ. ಆವಾಗ ಪ್ರಾಬ್ಲಮ್ ಆಗುತ್ತೆ ಸ್ಲಿಪ್ ಆದರೆ. ಫಸ್ಟು ಜಾಕ್ ಎತ್ಕೊಳ್ಳಿ, 2 ವೀಲ್ಗೂ ಸೆಂಟ್ರಿಗೆ ಕೊಟ್ಬಿಟ್ಟು 2 ವೀಲ್ ಎದ್ಮೇಲೆ ಫಸ್ಟು ಒಂದು ಸೈಡ್ ವೀಲ್ನ ಬಿಚ್ಕೋಬೇಕು. ನಟ್ಗಳೆಲ್ಲ ಲೂಸ್ ಮಾಡಿರ್ತೀವಿ ಸ್ವಲ್ಪ ಇವಾಗ ಬಿಚ್ಕೋಬೇಕು. ಫುಲ್ಲು ಒಂದು ವೀಲ್ದ 4 ನಟ್ಟು ಬಿಚ್ಕೊಂಡು ಟೈರ್ನ ತೆಗ್ದು ವೀಲ್ನ ಸೈಡ್ಗೆ ಇಕ್ಕೊಳ್ಳಿ. ಟೊಕ್ಕು ಹಿಡ್ದಂಗೆ ಕಾಣಿಸ್ತದೆ. ಬ್ರೇಕ್ ಹಿಡಿಯೋದು ಬ್ರೇಕ್ ಪ್ಯಾಡ್ ಫುಲ್ ಹೋಗ್ಬಿಟ್ಟೈತೆ ಫ್ರೆಂಡ್ಸ್, ಕಚ್ಕೊಬಿಟ್ಟೈತೆ. ಒಳಗಡೆ ಅಂತ ಇಲ್ಲಕ್ಕೆ ಇಲ್ಲ, ಎಲ್ಲ ಉಜ್ಜೋಗೈತೆ. ಹೊಸದಲ್ಲಿ ಅಲ್ಲ ಐತೆ, ಎತ್ಕೊ ಆ ಕಡೆ. ನಾನು ಹಿಂಗೆ ಎತ್ಕೊಳ್ಳಿ ಆ ಕಡೆ ಡೋರಲ್ಲಿ ನೋಡಿ. ಇದೇ ನಮ್ಮ ಗಾಡಿದು ಡಿಸ್ಕು. ಇಲ್ಲಿ ಇದು ಬ್ರೇಕ್ ಪ್ಯಾಡು, ಈ ಕಡೆ ಒಂದಿರುತ್ತೆ ಬ್ರೇಕ್ ಪ್ಯಾಡು. ಇಲ್ಲಿ 12 ಸ್ಪ್ಯಾನರ್ ಹಾಕೊಂಡು ಈ ರಬ್ಬರ್ ಇರುತ್ತೆ ಇಲ್ಲಿ, ಇದನ್ನ ಬಿಚ್ಕೋಬೇಕು ಫಸ್ಟು. ಸ್ಲಿಪ್ ಆಯ್ತಾ ಅದೇ, ಸ್ಲಿಪ್ ಆಗದೆ ಇರೋ ಥರ ಬಿಚ್ಕೋಬೇಕು. ಕೆಳಗಡೆ ಬಿಚ್ಕೊಬೋಣ, ಮೇಲ್ಗಡೆ ಯಾಕೋ ಸ್ಲಿಪ್ ಆಯ್ತಾ ಅದೇ. ಕೆಳಗಡೆ ಒಂದು ಬರ್ತದೆ. ಇವಾಗ ಲೂಸ್ ಆಗಿದೆ, ಇನ್ನು ಬಿಚ್ಕೊಳ್ಳೋಣ. ಫುಲ್ ಬಿಚ್ಚಾದ್ಮೇಲೆ ಹಿಂಗೆ ಹಿಡ್ಕೊಂಡು ಮೇಲ್ಗಡೆ ಎತ್ತೋಣ. ಬ್ರೇಕ್ ಪ್ಯಾಡ್ ಇಲ್ಲಿ ಬರುತ್ತೆ. ಇದು ಇನ್ನೂ ಸ್ವಲ್ಪ ಐತೆ, ಏರ್ ಪೇರ್ ಆಗ್ಬಿಟ್ಟೈತೆ ನೋಡಿ, ಕ್ರಾಸ್ ಆಗ್ಬಿಟ್ಟೆ, ಗುಂಡಿ ಆಗ್ಬಿಟ್ಟೈತೆ ಸೆಂಟ್ರಲ್ಲಿ. ಈ ಕಡೆದಂತೂ ಫುಲ್ಲು ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದೆ ಅನಿಸುತ್ತೆ. ಏರ್ ಪೇರ್ ಆಗೈತೆ ನೋಡಿ, ಇಲ್ಲೆಲ್ಲ ಗುಂಡಿ ಆಗೈತೆ ಮಧ್ಯ. ಡಿಸ್ಕು ಸೇಮ್ ಹಂಗೆ ಆಗೈತೆ, ಇಲ್ಲಿ ಮಧ್ಯ ಬಾರೆ ಇದೆ, ಇಲ್ಲಿ ಗುಂಡಿ ಆಗೋಗೈತೆ. ಏನು ಮಾಡೋಕ್ಕಾಗಲ್ಲ, ಹೊಸಾಗಿ ಇದೇ ಚೇಂಜ್ ಮಾಡಬೇಕು ನೆಕ್ಸ್ಟ್ ಸರಿಗೆ ಅಂತ ಇರ್ತದೆ ಇಲ್ವಾ ಡೌಟ್ ಅದುವೆ. ಇವಾಗ ಹೊಸ ಬ್ರೇಕ್ ಪ್ಯಾಡು ಹಾಕೋಣ. ಇಲ್ಲಿದೆ, ಫೋನ್ ಇಟ್ಕೊಳಕ್ಕೆ ಯಾರು ಇಲ್ಲ ಇಲ್ಲಿ, ಯಾರು ಫ್ರೀ ಇಲ್ಲ, ಎಲ್ಲ ಕೆಲಸ ಮಾಡ್ತವ್ರೆ. ಅದಕ್ಕೆ ಫೋನ್ನ ಟೈರ್ ಮೇಲೆ ಇಕ್ಕಿದ್ದೀನಿ, ಬಿಚ್ಚಿಕ್ಕಿರೋ ಟೈರ್ ಮೇಲೆ.
ನೋಡಿ 4 ಬರ್ತವೆ ಬ್ರೇಕ್ ಪ್ಯಾಡು. ಆ ಕಡೆಗೆ 2 ಈ ಕಡೆಗೆ 2 ಹಾಕ್ಬೇಕು. ಈ ವೀಲ್ಗೆ 2 ಆ ವೀಲ್ಗೆ 2. ನೋಡಿ ಬ್ರೇಕ್ ಪ್ಯಾಡ್ನ ಈ ಥರ ಕುಂಡಿಸ್ಕೋಬೇಕು ಕರೆಕ್ಟಾಗಿ. ಅದೇ ಒಂದು ಕ್ಲಿಪ್ ಇರುತ್ತೆ, ಈ ಥರ ಕುಂಡಿಸ್ಕೋಬೇಕು. ಈ ಕಡೆದು ಅದೇ ಥರ ಸೇಮ್ ಹಿಂಗೆ ಇಟ್ಬಿಟ್ಟು ಎರಡನ್ನೂ ಒಂದೇ ಸಮ ಕುಂಡಿಸ್ಬೇಕು. ಒಂಚೂರು ಹೆಚ್ಚು ಕಮ್ಮಿ ಆದರೂ ಕುತ್ಕೊಳ್ಳೋದು. ನೋಡಿ ಇವಾಗ ಕುತ್ಕೋತ ಈ ಥರ ಕುತ್ಕೋಬೇಕು. ಅದಾದಮೇಲೆ ಇದನ್ನ ಹಿಂದೆ ತಳ್ಳಬೇಕು. ಇದನ್ನ ಇಲ್ಲ ಅಂದರೆ ಇಲ್ಲಿ ಬ್ರೇಕ್ ಪ್ಯಾಡು ತಡೀತದೆ. ನೋಡಿ ಇಲ್ಲಿ ಅಲ್ಲಿ ತಡೀತೈತೆ ನೋಡಿ. ಅದನ್ನ ಹಿಂದೆ ತಳ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಬೋಲ್ಟ್ ಹಾಕೋದಷ್ಟೇ. ಫಸ್ಟು ಹಿಂದೆ ತಳ್ಬಿಡ್ತೀನಿ, ಬಿಗಿಯಾಗಿರ್ತದೆ, ಟೈಟ್ ಇರ್ತದೆ. ತಳ್ಬೋಣ. ನೋಡಿ ಈ ಥರ ಹಿಂದಕ್ಕೆ ತೊಳ್ಕೊಂಡಿದ್ದೀನಿ, ಬ್ರೇಕ್ ಪ್ಯಾಡ್ ಹಾಕಿದ್ದೀನಿ. ಇವಾಗ ಹಿಂಗೆ ಕ್ಲೋಸ್ ಮಾಡ್ಬಿಡೋದು. ಕ್ಲೋಸ್ ಮಾಡಿಬಿಟ್ಟು ಇದು ಬೋಲ್ಟು ಇಲ್ಲಿದು ಬಿಚ್ಚಿದ್ಮೇಲೆ ಒಂದು ಬೋಲ್ಟು ಸ್ವಲ್ಪ ಟೈಟ್ ಮಾಡ್ಬಿಡೋದು ಅಷ್ಟೇ. ಇವಾಗ ಫಿಟ್ಟಿಂಗ್ ಎಲ್ಲ ಆಗಿದೆ. ನೋಡ್ಬೋದು ನೀವು, ಹೊಸವು ಹಳವಿಲ್ಲವೇ ನೋಡಿ. ಸೇಮ್ ಇದೇ ಥರ ಆ ಕಡೆದು ಮಾಡೋದು ಅಷ್ಟೇ. ಇವಾಗ ನೋಡಿ ಲೆಫ್ಟ್ ಸೈಡ್ದು ಬಿಚ್ಕೊಂಡಿದ್ದೀನಿ, ಮೇಲ್ಗಡೆದು ಬಿಚ್ಚಿದ್ದೀನಿ. ಇದರಲ್ಲಿ ಇದು ಈಚೆಗೆ ಬಂದೈತೆ, ಇದು ಒಳಗೆ ತೊಳ್ಬೇಕು. ಬ್ರೇಕ್ ಪ್ಯಾಡ್ ಸಮೇತ ಅದು ಈಚೆಗೆ ಬರ್ತಾ ಇರ್ತದೆ. ಇದು ಹೋಗೈತೆ ನೋಡಿ, ಇದು ಸೇಮ್ ಹಂಗೆ ಆಗೈತೆ. ಗುಬ್ಬರೆ ಡ್ರಮ್ಮು ಚೇಂಜ್ ಮಾಡಬೇಕು. ಡಿಸ್ಕ್ನ ಹೋಗ್ಬಿಟ್ಟೈತೆ ಸೆಂಟ್ರಲ್ಲಿ, ಫುಲ್ ಸಂದೋಗೈತೆ ನೋಡಿ. ಇದು ಎಷ್ಟು ಗ್ಯಾಪ್ ಐತೆ. ಈಗ ಇನ್ನೇನು ಹೋಗೈತೆ, ಯಾವಾಗ ಹೊಡೆದೈತೆ ಗೊತ್ತಿಲ್ಲ. ಇವಾಗ ಚೇಂಜ್ ಮಾಡ್ಕೋಬೇಕಾದಷ್ಟು ಬೇಗ. ಇವಾಗ ನೋಡಿ ಇದನ್ನು ಹಿಂದೆ ತಳ್ಕೊಂಡಿದ್ದೀನಿ. ಇದಿಲ್ಲ ಇನ್ನೂ ಫುಲ್ ಹೋಗಬೇಕು. ಅದರಲ್ಲಿ ಡಿಸ್ಕು ಸಮದೋಗಿರೋದ್ರಿಂದ ಇಷ್ಟು ಗ್ಯಾಪ್ ಆಯ್ತಲ್ಲ, ಅದಕ್ಕೆ ಅಷ್ಟು ಈಚೆ ಕಡೆ ಬಂದೈತೆ. ಇಲ್ಲಾಂದ್ರೆ ಅದು ಫುಲ್ ಹೋಯ್ತದೆ. ಹೊಸದು ಇದು ಹಾಕಿದ್ರೆ ಅದು ಫುಲ್ ತಳ್ಳಬೇಕು ಹಿಂದೆ. ಇವಾಗ ಏನಿಲ್ಲ, ಈ ಥರ ಕ್ಲೋಸ್ ಮಾಡಿಬಿಡೋದು. ಬೋಲ್ಟ್ ಫಿಟ್ ಮಾಡಿಬಿಡೋದು. ಇದು ಫಿಟ್ಟಿಂಗ್ ಎಲ್ಲ ಆಗಿದೆ. ಇವಾಗ ವೀಲ್ ಫಿಟ್ ಮಾಡೋಣ ಬನ್ನಿ. ಇದು ನೋಡಿ, ಇದು ಸೈಲೆನ್ಸರ್ದು ಸೆನ್ಸಾರು ಹೆಂಗೆ ಬ್ಲಾಕ್ ಆಗೈತೆ. ಕಾರ್ಬನ್ನು ಇಲ್ಲಿ ಬರುತ್ತೆ, ಅದು ಮೇಲ್ಗಡೆ ಬರುತ್ತೆ. ಆ ಮೂಲೆಗೆ ಇಲ್ಲೊಂದು ಬರುತ್ತೆ, ಅದೇ ಥರ ಅಲ್ಲೊಂದು ಬರುತ್ತೆ ಫ್ರಂಟಲ್ಲಿ. ಇಲ್ಲಿ ಸೈಲೆನ್ಸರಲ್ಲಿ ಬಿಟ್ಟಿದ್ದೀನಿ. ಕ್ಲೀನ್ ಮಾಡಬೇಕು ಇವಾಗ. ಬನ್ನಿ ಕ್ಲೀನ್ ಮಾಡೋಣ. ಕ್ಲೀನ್ ಆಗಿದೆ, ಇವಾಗ ಫಿಟ್ ಮಾಡೋಣ ಬನ್ನಿ. ಏನು ಆಯ್ತು ಅಷ್ಟೇ. ಫ್ರೆಂಡ್ಸ್, ಟೈಮು 6:15 ಆಯಿತು. ಇವಾಗ ಬಂದಾವೆ ಉಳ್ಳಿ ತುಂಬ್ಕೊಮ್ಮ ಅಂತ ಬಂದಾವೆ. ಇಷ್ಟು ಕೂದಿರೋ ಅಷ್ಟು ತುಂಬ್ಕೊಮ್ಮ. ಬನ್ನಿ ತುಂಬ್ಕೊಮ್ಮ. ಇವಾಗ ಟೈಮ್ ಆಗೋದು, ಕತ್ಲೆ ಆಗೋಯ್ತದೆ. ಸ್ನೇಹಿತರೆ, ಟೈಮು 6:25. 10 ನಿಮಿಷಕ್ಕೆ ತುಂಬಾವೆ ನೋಡಿ. ಒಂದು ಗಾಡಿ ಆಗೈತೆ. 10 ನಿಮಿಷಕ್ಕೆ ತುಂಬಿದ್ದೀವಿ. ಹೋಗೋಣ ಬನ್ನಿ ಇವಾಗ. 10 ನಿಮಿಷ